ರಾಜ್ಯಪಾಲರು ಮಾತಾಡಿ ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಿರ್ಲಿಲ್ಲ. ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸದನ ತಪ್ಪೇನು ಮಾಡಿದೆ? ಗೋ ಬ್ಯಾಕ್ ಅಂತ ಹೇಳಿದ್ರು. ಹೌದಪ್ಪ, ಅವರು ಓದ್ಲಿಲ್ಲ ಅದಕ್ಕೋಸ್ಕರ ಹೇಳಿದ್ದೀನಿ. ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ನಿಮಗೆಲ್ಲ ನಾನು ಹೇಳ್ತಾ ಇರೋದು ಯಾರಿಂಗ್ ಮಾಡಿದಾರ. ಅದರಿಂದ ಸದನ ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ಅದೇ ನೀವು ನುಡಿಸ್ಬೇಕಾಗಿದ್ದವ್ರು ನಿಮ್ಮ. ಆಯ್ತಪ್ಪ, ಓದ್ಲಿಲ್ಲ, ಓದ್ಲಿಲ್ಲ, ಬಿಡಿ, ಓದ್ಲಿ. ರೆಡ್ ಅಂಡ್ ರೆಕಾರ್ಡೆಡ್ ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋವ್ರಿಗೆ ಇರ್ಬೇಕಾಗಿತ್ತಲ್ಲ, ಯಾಕೆ ಹೊರಟೋದ್ರು? ಹಿಂದೆ ಇದ್ದವರೆಲ್ಲ ಯಾಕೆ ಹೋದ್ರು? ಜನ ಗವರ್ನರ್ಗಳೆಲ್ಲ ಅವ್ರು ಯಾಕೆ ಹೋದ್ರು? ಹಿಂದೆ ಇದ್ದವರೆಲ್ಲ ಆಗೇನ್ ಮಾಡ್ತಿದ್ರಿ ನೀವು? ಅದನ್ನೇ ಆಗೇನ್ ಮಾಡ್ತಿದ್ರಿ? ನೀವಿದ್ರಲ್ಲ. ಈಗ ಸುರೇಶ್ ಕುಮಾರ್ ಹೇಳಿದ್ರು, ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ. ನೀವೇ, ನಾನೇನು ಹೇಳಿಲ್ಲ. ಸುರೇಶ್ ಕುಮಾರ್ ಓದ್ಲಿಲ್ವಾ? ಸುರೇಶ್ ಕುಮಾರ್ ಬೆಳಿಗ್ಗೆ ಓದಿದ್ರಲ್ಲ, ನಾನು ಹೋಗ್ಲಿಲ್ಲ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು, ಇವತ್ತಿನ ಎಲ್ಲ ಒಂದೇ ಸರ್. ಅವತ್ತು ನನಗೆ ಗೊತ್ತಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಇದೇ ಜನ ಎಲ್ಲ ಮರ್ತ್ಬಿಟ್ಟಿದ್ದೀನಿ, ನಾನು ಮರ್ತ್ಬಿಟ್ಟಿದ್ದೀನಿ. ನಾನು ರೀಕಲೆಕ್ಟ್ ಮಾಡಬೇಕು, ಅದನ್ನ ಗೊತ್ತಿಲ್ಲ ನನಗೆ. ಅವತ್ತು ಏನಾಗಿದೆ ಅಂತಂದ್ರೆ 11ನೇ ಇಸ್ವಿನಲ್ಲಿ 2011ರಲ್ಲಿ ನೀವು ಟ್ರೆಜರಿ ಬೆಂಚ್ನಲ್ಲಿ ಇದ್ರಲ್ಲಪ್ಪ. ಹಾಗೆ ಏನ್ ಮಾಡಿದ್ರಿ ನೀವು? ರಾಜ್ಯಪಾಲರ ಭಾಷಣಕ್ಕೆ ನೀವೇ ಅಡ್ಡಿಪಡಿಸ್ತವ್ರು. ಈಗ ದೊಡ್ಡ ಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ. ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಾಗ ಸತ್ಯಕ್ಕೆ ದಯವಿಟ್ಟು ಅಪಚಾರ ಆಗಬಾರ್ದು. ನಾನು ಪ್ಲೀಸ್ ಅಲ್ಲ, ಯಾಕಂದ್ರೆ ಬಹಳ ಸತ್ಯಕ್ಕೆ ಅಪಚಾರ ಆಗಬಾರ್ದು. ಯು ಆರ್ ಇನ್ ಎ ಟಾಪ್ ಮೋಸ್ಟ್ ಪೊಸಿಷನ್. ನಿಮ್ಮಿಂದ ಏನ್ ಬಂದರೂ ಕೂಡ ಸತ್ಯನೇ ಬರಬೇಕು.